ಹಾಯ್ ಗುರು ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ಬೌಲಿಂಗ್ ದಾಳಿಗೆ ತತ್ತರಿಸಿದ ಸನ್ರೈಸರ್ ಹೈದರಾಬಾದ್ ತಂಡ. ಕಾಗಿಸೋ ರಬಾಡ ಹಾಗೂ ಜೋಸನ್ ಹೋಲ್ಡರ್ ಅವರ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕೆ ಕೊಚ್ಚಿ ಹೋದ ಸನ್ರೈಸರ್ ಹೈದರಾಬಾದ್ ತಂಡ. ಐಪಿಎಲ್ 2026ರ 56ನೇ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂನ ಅಹಮದಾಬಾದ್ನಲ್ಲಿ ನಡೆಯಿತು. ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ ಹೈದರಾಬಾದ್ ತಂಡಗಳು ಮುಖಾಮುಖಿ ಆದವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 168 ರನ್ ಮಾತ್ರ ಕಲೆ ಹಾಕಿತು. ತಂಡದ ಪರ ಸಾಯಿ ಸುದರ್ಶನ್ 44 ಬಾಲ್ಗಳಲ್ಲಿ 61 ರನ್ ಚಚ್ಚಿದರು. ಇದರಲ್ಲಿ 5 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ 33 ಬಾಲ್ಗಳಲ್ಲಿ 50 ರನ್ ಚಚ್ಚಿದರು. ಇದರಲ್ಲಿ 7 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇತ್ತ ಪ್ರಫುಲ್ ಹಿಂಗ್ ಹಾಗೂ ಶಕೀಬ್ ಹುಸೈನ್ ತಲಾ 2 ವಿಕೆಟ್ ಕಿತ್ತು ಮಿಂಚಿದರು. ಸನ್ ರೈಸರ್ ಹೈದರಾಬಾದ್ ತಂಡಕ್ಕೆ 169 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಸನ್ ರೈಸರ್ ಹೈದರಾಬಾದ್ ತಂಡ ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡಿತು. ಯಾವೊಬ್ಬ ಆಟಗಾರರು ಕೂಡ 20ರ ಗಡಿ ದಾಟಲಿಲ್ಲ. ಕೊನೆಯಲ್ಲಿ 14.5 ಓವರ್ಗಳಲ್ಲಿ 86 ರನ್ಗಳಿಗೆ ಆಲ್ಔಟ್ ಆಯಿತು. ಇದರ ಮುಖಾಂತರ 82 ರನ್ಗಳ ಅಂತರದಿಂದ ಸೋಲನ್ನು ಅನುಭವಿಸಿತು. ತಂಡದ ಪರ ನಾಯಕ ಪಟ್ ಕಮಿನ್ಸ್ ಕೇವಲ 9 ಬಾಲ್ಗಳಲ್ಲಿ 19 ರನ್ ಸಿಡಿಸಿದರು. ಇದರಲ್ಲಿ 1 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ಇನ್ನು ಸಲೀಲ್ ಅರೋರಾ 16 ರನ್ ಸಿಡಿಸಿದರು. ಹಾಗೆ ಹೆಂಡ್ರಿಕ್ ಕ್ಲಾಸೆನ್ 14 ರನ್ ಸಿಡಿಸಿದರು. ಇತ್ತ ಕಾಗಿಸೋ ರಬಾಡ ಹಾಗೂ ಜೋಸನ್ ಹೋಲ್ಡರ್ ತಲಾ 3 ವಿಕೆಟ್ ಕಿತ್ತು ಮಿಂಚಿದರು. ಇನ್ನು ನಮ್ಮ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಕೂಡ 2 ವಿಕೆಟ್ ಕಿತ್ತು ಮಿಂಚಿದರು. ಕೊನೆಯದಾಗಿ ಗುಜರಾತ್ ಟೈಟನ್ಸ್ ತಂಡ 82 ರನ್ಗಳ ಅಂತರದಿಂದ ಜಯಗಳಿಸಿತು. ಮ್ಯಾಚ್ ಸೋತ ಬಳಿಕ ಸನ್ ರೈಸರ್ ತಂಡದ ನಾಯಕ ಪಟ್ ಕಮಿನ್ಸ್ ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಪಂದ್ಯವನ್ನು ಸೋತಿದ್ದು ನಮಗೆ ಬೇಜಾರಾಗ್ತಿದೆ. ಇನ್ನು ಯಾವೊಬ್ಬ ಆಟಗಾರ ಕೂಡ ನಿಂತು ಆಡಲೇ ಇಲ್ಲ. ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡರು. ಹೀಗಾಗಿ ನಮ್ಮ ತಂಡ ಸೋಲಿಗೆ ಸಿಲುಕಿತು. ಮುಂದಿನ ಪಂದ್ಯಗಳಲ್ಲಿ ನಾವು ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಕ್ಯಾಪ್ಟನ್ ಪಟ್ ಕಮಿನ್ಸ್ ಅವರು. ಇನ್ನು ಐಪಿಎಲ್ 2026ರ ಪಾಯಿಂಟ್ ಟೇಬಲ್ ನ ಟಾಪ್ 4 ಲಿಸ್ಟ್ ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡವಿದೆ. ಆಡಿದ 12 ಪಂದ್ಯದಲ್ಲಿ 8 ಪಂದ್ಯ ಗೆದ್ದುಕೊಂಡು 16 ಪಾಯಿಂಟ್ ಪಡೆದುಕೊಂಡಿದೆ. ಎರಡನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವಿದೆ. ಆಡಿದ 11 ಪಂದ್ಯದಲ್ಲಿ 7 ಪಂದ್ಯ ಗೆದ್ದುಕೊಂಡು 14 ಪಾಯಿಂಟ್ ತೆಗೆದುಕೊಂಡಿದೆ. ಮೂರನೇ ಸ್ಥಾನದಲ್ಲಿ ಸನ್ ರೈಸರ್ ಹೈದರಾಬಾದ್ ತಂಡವಿದೆ. ಆಡಿದ 12 ಪಂದ್ಯದಲ್ಲಿ 7 ಪಂದ್ಯ ಗೆದ್ದುಕೊಂಡು 14 ಪಾಯಿಂಟ್ ಪಡೆದುಕೊಂಡಿದೆ. ಇನ್ನು 4ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು 11 ಪಂದ್ಯ ಆಡಿ ಅದರಲ್ಲಿ 6 ಪಂದ್ಯ ಗೆದ್ದುಕೊಂಡಿದೆ. 1 ಪಂದ್ಯ ಮಳೆಯಿಂದ ರದ್ದಾಗಿ 13 ಪಾಯಿಂಟ್ ಪಡೆದುಕೊಂಡಿದೆ. ನೀವು RCB ಅಭಿಮಾನಿ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.